ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾದಂಥ ಒಂದು ಮೂಲಿಕೆ ಮಂತ್ರ ಇವನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ದಿವಸಗಳಿಂದ ನೀವು ಕೇಳ್ತಾ ಇದ್ದೀರಾ. ನೀವು ಅದನ್ನು ಈ ದಿವಸಕ್ಕೆ ನಿಮಗೆ ತಿಳಿಸ್ಬೇಕು ಅಂತ ಒಂದು ದೇವ್ರ ಇದು ಒಂದು ಇದೀದ ಆಗಿದೆ. ಅದರಿಂದ ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದಕ್ಕೂ ಸಮಯ ಸಂದರ್ಭ ಬರಬೇಕು, ಕಾಲ ಕೂಡಿ ಬಂದಾಗಲೇ ನೀವು ಕೇಳಿದ್ದೆಲ್ಲ ಸಿಕ್ಕೋದು. ಅದೃಶ್ಯ ಆಗೋವಂಥ ಮಂತ್ರ ಕೊಡಿ ಅಂತಿದ್ರಿ. ಅದರಿಂದ ಇವತ್ತು ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ನಿಮಗೆ ನಾನು ಮಂತ್ರ ಕೊಡ್ತಾ ಇದ್ದೀನಿ. ಮಂತ್ರ ಮೂಲಿಕೆ ಎಲ್ಲ ರೀತಿಯಲ್ಲಿ ಇದೆ. ಇದರಿಂದ ನೀವು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ. ಇದರಿಂದ ಯಾವುದು ಒಳ್ಳೆ ಕೆಲಸವೇ ಮಾಡಬೇಕು, ವಿನ ಕೆಟ್ಟ ಕೆಲಸಕ್ಕೆ ಹೋಗಬಾರ್ದು. ಕೆಟ್ಟ ಕೆಲಸ ಮಾಡಿದ್ರೆ ಯಾವುದು ಒಳ್ಳೆಯದಾಗೋದಿಲ್ಲ, ಅವು ನಮಗೆ ಫಲಿಸೋದು ಇಲ್ಲ. ಅದರಿಂದ ನಿಮಗೇನು ಇಚ್ಛೆ ಇದೆಯೋ, ನೀವು ಏನು ಮಾಡ್ಕೋಬೇಕೋ ಅದನ್ನು ಮಾತ್ರ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಮಂತ್ರ ಇದೆ. ನಾನಿವಾಗ ಮೂಲಿಕೆನೂ ತೋರಿಸಿದ್ದೀನಿ. ಈ ಎರಡು ಮೂಲಿಕೆಗಳು ಇದ್ದಾವೆ. ಮೂಲಿಕೆ ಒಂದು ಸಿರೀಸ ಒಂದು ಮೂಲಿಕೆ, ಮತ್ತು ಒಂದು ಇದು ಕಾಡು ತೆಂಗಿನ ಬೇರು. ಇವೆರಡು ನೀವು ತಗೋಬೇಕು. ಈ ಕಾಡು ತೆಂಗಿನ ಬೇರು, ಸಿರೀಸ ಇವೆರಡೂ ತಗೊಂಡು ಇದನ್ನು ಸಮವಾಗಿ ತಗೋಬೇಕು. ಒಂದು ಹೆಚ್ಚು ಒಂದು ಕಮ್ಮಿ ಮಾಡಬಾರ್ದು. ಇದು ಕಾಡು ತೆಂಗಿನ ಶುದ್ಧಿ ಮಾಡಬೇಕು. ಸ್ವಲ್ಪ ಕಾಡು ತೆಂಗಿನ ನೀವು ಶುದ್ಧಿ ಹೆಂಗೆ ಮಾಡಬೇಕು ಅಂದರೆ, ಮುಂಚಿತವಾಗಿ ಹಾಲಲ್ಲಿ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ನೀವು ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಶುದ್ಧಿ ಮಾಡಿ. ಯಾಕೆಂದರೆ ಶುದ್ಧಿ ಇಲ್ಲದಿದ್ದರೆ ಅದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅದು ಒಂಥರ ಕೆರೆತ ಬಂದ್ಬಿಡುತ್ತೆ. ಅದರಿಂದ ಶುದ್ಧಿ ಮಾಡ್ಕೊಳ್ಳಿ. ಅದನ್ನು ಹಾಲಲ್ಲಿ ಒಂದು ಕುದಿಸ್ಬಿಟ್ಟು ಅದನ್ನು ಒಣಗಿಸ್ಬಿಡಿ. ಒಣಗಿದಾದ ನಂತರ ಚೆನ್ನಾಗಿ ಒಣಗಬೇಕು. ಒಣಗಿದಾದ ಮೇಲೆ ಅದನ್ನು ನೀವು ತಗೊಂಡು ಸಿರೀಸಾನು ಕೂಡ ಕಾಡು ತೆಂಗಿನ ಬೇರು ಎರಡೂ ತಗೊಂಡು ಚೆನ್ನಾಗಿ ಸಮವಾಗಿ ತಗೊಳ್ಳಿ. ಸಮವಾಗಿ ತಗೊಂಡು ಹೆಚ್ಚು ಕಮ್ಮಿ ಮಾಡಬೇಡಿ. ಸಮವಾಗಿ ತಗೊಂಡು ಎರಡೂ ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಪೌಡ್ರ್ ಮಾಡಿ ಅದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಅದನ್ನು ಸೋದಿಸ್ಕೊಂಡು ಅದು ಚೆನ್ನಾಗಿ ಪೌಡ್ರ್ ಥರ ಬರಬೇಕು. ಆ ಪೌಡ್ರ್ ಥರ ಬಂದ ನಂತರ ಅದನ್ನು ನೀವು ತೆಗೆದಿಟ್ಕೊಂಡು ಅದಕ್ಕೆ ನೀವು ಇಪ್ಪೆ ಎಣ್ಣೆನ ಸ್ವಲ್ಪ ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇಪ್ಪೆ ಎಣ್ಣೆನ ಕಲಿಸ್ಬಿಟ್ಟು ನೀವು ಉಂಡೆಗಳು ಕಟ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗಿ ನೀವು ಕಲಿಸ್ಬೇಕು. ಅದು ಜಾಸ್ತಿ ಆಗಬಾರ್ದು, ಕಮ್ಮಿ ಆಗಬಾರ್ದು. ಅದು ಉಂಡೆಗೆ ಎಷ್ಟು ಮಟ್ಟವಾಗಿರಬೇಕೋ ಅಷ್ಟು ಮಟ್ಟಕ್ಕೆ ನೀವು ತಗೊಂಡು ಕಲಿಸ್ಬಿಟ್ಟು ಅದನ್ನು ಗುಳಿಗೆ ಮಾಡಿ ಇದನ್ನು ಮಂತ್ರನ ನೀವು ಏನು ಮಾಡಬೇಕು ಅಂದರೆ, ಒಂದು ಗ್ರಾಣದಲ್ಲಿ ಅಮಾಸೆಯಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು. ನೀರಿನಲ್ಲಿ ಇಂತು ಇದನ್ನು ಸಿದ್ಧಿ ಆಗಬೇಕು. ಮತ್ತು ನೀರಿನಲ್ಲಿ ಇಂತು ಸಿದ್ಧಿ ಆದ ನಂತರ ಮತ್ತು ದೇವಸ್ಥಾನದಲ್ಲಿ, ನಿಮ್ಮ ದೇವಸ್ಥಾನಗಳಲ್ಲಿ ಕುಲದೇವರದು ನಿಮ್ಮ ದೇವಸ್ಥಾನದಲ್ಲಿ ಅದನ್ನು ನೀವು ಒಂದು ಸತಿ 108 ಸತಿ ಹೇಳಿ ಅಲ್ಲಿ ಸಿದ್ಧಿ ಮಾಡ್ಕೊಂಬರ್ಬೇಕು. ಆದಮೇಲೆ ಈ ಗುಳಿಗೆಗಳನ್ನ ನೀವು ಕೈನಲ್ಲಿ ಇಟ್ಕೊಂಡು 21 ದಿನ ಇದಕ್ಕೆ ಜಪ ಮಾಡಬೇಕು. 21 ದಿನ ಜಪ ಮಾಡಿ 21 ದಿವಸ ಈ ಮಂತ್ರ ನಾನು ಕೊಟ್ಟಿದ್ದೀನಲ್ಲ, ಇದು ಬಂದು ನೀವು ಮೋಡಿ ಮಂತ್ರ ಇದು. ಈ ಮೋಡಿ ಮಂತ್ರನ ನೀವು ಹೇಳ್ಕೋಬೇಕು. ಹೇಳ್ಕೊಂಡು ದಿನಾನು 108 ಹೇಳಬೇಕು. ದಿನಕ್ಕೆ 108 21 ದಿವಸ ಹೇಳ್ಬೇಕು. 21 ದಿನ ಈ ಗುಳಿಗೆಗಳಿಗೆ ಜಪ ಮಾಡಿ ಆದಮೇಲೆ ನೀವು ಕೊನೆ ನಂತರ ನೀವೇನು ಮಾಡಬೇಕು ಅಂದರೆ, ಅದನ್ನು ನೀವು ಬಾಯಲ್ಲಿ ಇಟ್ಕೋಬೇಕು. ಬಾಯಿಯೊಳಗೆ ಇಟ್ಕೊಂಡು ನೀವು ನಿಮ್ಮ ಮಂತ್ರ ಸಿದ್ಧಿ ಆಗಬೇಕು. ಮಂತ್ರ ಎಲ್ಲ ಸಿದ್ಧಿ ಆಗಿ ಗುಳಿಗೆಗಳಿಗೆಲ್ಲ 21 ದಿನ ಜಪ ಮಾಡಬೇಕು. ಜಪ ಮಾಡಾದ ನಂತರ ನಿಮ್ಮ ಕೊನೆಯಲ್ಲಿ ಇದನ್ನು ನೀವು ಬಾಯಿನಲ್ಲಿ ಇಟ್ಕೊಂಡು ನೀವು ಎಲ್ಲಿ ಜನರ ಹತ್ರ ಹೋದ್ರೂ, ಯಾವ ಜನದ ಹತ್ರ ಹೋದ್ರೂ ನೀವು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಮತ್ತು ಇದನ್ನು ಬಾಯಿಂದ ತೆಗೆದ್ರೆ ಮಾತ್ರ ನೀವು ಎಲ್ಲರ ಕಣ್ಣಿಗೂ ಕಾಣಿಸ್ತೀರ. ಆ ರೀತಿಯಾದಂಥ ನಿಮಗೆ ಜಾದು ಆಗ್ತಿ. ಇದೊಂದು ಬಾಯಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಪವಾಡ ನಡೀತೈತೆ. ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೀವು ಈಡೇರಿಸ್ಕೋಬೋದು. ಅಂದರೆ ಇಷ್ಟಾರ್ಥ ಈಡೇರುತ್ತೆ ಅಂದ್ಬಿಟ್ಟು ನೀವು ಮಾಡಬಾರ್ದ ಕೆಲಸಗಳೆಲ್ಲ ಮಾಡಿದ್ರೆ ಅದು ನಿಮಗೆ ತಿರುಗಿ ಏಟು ಹೊಡಿತೈತೆ. ಯಾಕೆ ಅಂದರೆ, ನಾನು ಯಾರ ಕಣ್ಣಿಗೂ ಕಾಣಿಸಲ್ಲ ಅಂದ್ಬಿಟ್ಟು ಯಾರ ಮನೆಗೆ ನುಗ್ಗೋದು, ಯಾರ ಹೆಣ್ಮಕ್ಳಿಗನ ತೊಂದರೆ ಮಾಡೋದು, ಯಾರ ಮನೆಗನ ಕಳ್ತನಕ್ಕೆ ಹೋಗೋದು, ಹಿಂಗೆಲ್ಲ ಮಾಡಿದ್ರಿ ಅಂದರೆ ಅದು ನಿಮಗೆ ಉಲ್ಟಾಗುತ್ತೆ.
ಇದನ್ನು ನೀವು ಎಚ್ಚೆತ್ಕೊಂಡು ಮಾಡಿದ್ರೆ ನಿಮ್ಮ ಕೆಲಸಕ್ಕೆ ನೀವು ಅನುಕೂಲ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಈ ಥರ ಮೋಸ ವಂಚನೆ ಏನನ ಮಾಡೋಕ್ಕೆ ಉಪಯೋಗ ಮಾಡಿದ್ರಿ ಅಂದರೆ ನಿಮಗೆ ಅದು ರಿವರ್ಸ್ ಹೊಡಿತೈತೆ. ಆಗ ಅದು ಕೆಲಸ ಆಗೋದಿಲ್ಲ. ಇನ್ನು ಇದು ಕೆಲಸ ಮಾಡಿದ್ಮೇಲೆ ಇದು ಸರ್ವೋಗ್ಲಿಲ್ಲ ಅಂದಾಗ ನೀವು ತಂದಿರೋ ಮೂಲಿಕೆಗಳು ನಿಮಗೆ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ. ನಾನು ಹೇಳಿರೋ ಮೂಲಿಕೆಗಳು ಅವು ನಿಮಗೆ ನೀವು ಮಾಡಿಲ್ಲ, ನಿಮ್ಗೆ ಯಾರೋ ಸರಿಯಾದಿರೋಂಥ ಮೂಲಿಕೆ ಕೊಟ್ಟಿಲ್ಲ, ನಿಮ್ಗೆ ಯಾರೋ ಇದು ಸರಿ ಇಲ್ದಿದ್ರೂ ಕೂಡ ಸರಿಯಾಗಿದೆ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ. ನಿಮ್ಮ ಮೂಲಿಕೆ ಮಾತ್ರ ಕರೆಕ್ಟಾಗಿದ್ದು ಇಪ್ಪೆ ಎಣ್ಣೆ ಹಾಕಿ ನೀವು ಮಾಡಿದ್ರೆ ಅದು 100ಕ್ಕೆ 100 ಗ್ಯಾರಂಟಿ ಆಗುತ್ತೆ. ಇದು ಏನೋನ ಒಂದು ಮಿಸ್ಟೇಕ್ ಆಯಿತು ಅಂದರೆ ನಿಮ್ಗಿದು ಆಗಿ ಬರೋದಿಲ್ಲ. ಅದರಿಂದ ಮೂಲಿಕೆ ಕರೆಕ್ಟಾಗಿರಬೇಕು, ಎಣ್ಣೆ ಕರೆಕ್ಟಾಗಿರಬೇಕು. ಎರಡೂ ಕರೆಕ್ಟಾಗಿದ್ದು ನೀವು ಮಾಡಿದ್ರಿ ಅಂದರೆ ನೀವು ಅಂದ್ಕೊಂಡಿರೋ ಕೆಲಸ ನೀವು ಯಾರ ಕಣ್ಣಿಗೂ 100 ಜನ ಕಣ್ಣಿಗೆ ನಿಂತ್ಕೊಂಡ್ರೂ ಕಾಣಿಸೋದಿಲ್ಲ. ಮತ್ತು ನಿಮ್ಮನ್ನು ಹೊಡೆಯೋಕ್ಕೆ ಬಂದು ನಿಮ್ಮನ್ನು ಇವತ್ತು ಹೊಡೆದು ಬಿಡಬೇಕು, ನಿಮ್ಮನ್ನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಹಿಂಗೆ ಅಂತಾರಲ್ಲ, ಅಂಥವ್ರು ಕೂಡ ನೀವು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಈ ಥರ ನೀವು ಅದೃಶ್ಯ ಆದಂಗೆ ಆಗೋಗ್ಬಿಡ್ತೀರ. ಆ ರೀತಿಯಾದಂಥ ಒಂದು ಅದ್ಭುತವಾದ ಪವಾಡ ಮಾಡ್ಕೋಬೋದು. ತುಂಬ ದಿವಸದಿಂದ ತುಂಬ ಜನಗಳು ಕೇಳ್ತಿದ್ದೀರಾ. ಆದ್ದರಿಂದ ಇವತ್ತು ನಿಮಗಾಗಿ ಇದನ್ನು ನಾನು ತಿಳಿಸ್ತಿದ್ದೀನಿ. ಮಾಡ್ಕೊಳ್ಳಿ, ಒಳ್ಳೆಯದೇ. ಆದರೆ ಕೆಟ್ಟ ಕೆಲಸಕ್ಕೆ ಮಾತ್ರ ಉಪಯೋಗ ಮಾಡಬೇಡಿ. ಯಾರಿಗೂ ತೊಂದರೆ, ಮೋಸ, ವಂಚನೆ ಮಾಡಬೇಡಿ. ಮಾಡಿದ್ರಿ ಅಂದರೆ ಅದು ನಿಮಗೆ ಭಾಳ ತೊಂದರೆಗೆ ಗುರಿ ಆಗ್ಬಿಡ್ತೀರಿ. ಇದು ಸತ್ಯವಾದ ಮಾತು. ಅದರಿಂದ ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ ಅಷ್ಟೇ ವಿನ ಬೇರೆಯವ್ರನ್ನ ಹಾಳು ಮಾಡೋದಕ್ಕೆಲ್ಲ ಮಾಡ್ಕೋಬೇಡಿ. ಪ್ರಿಯ ವೀಕ್ಷಕರೇ, ಇದೇ ರೀತಿಯಾಗಿ ಇನ್ನು ಮುಂದೆ ಇನ್ನೂ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿಧಾನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.